ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಮಗಳು ಬೆಳಗ್ಗೆನೇ ಎದ್ದು ಚೆನ್ನಾಗಿ ಫ್ರೆಶ್ ಆಗಿದ್ರು. ಇವತ್ತು ಹಾಲು ಕುಡಿದು ಹೋಗಿ ನಮ್ಮ ಮನೇಲಿರೋ ಹಸುನೆಲ್ಲರದನ್ನು ಮಾತಾಡಿಸ್ಕೊಂಡು ಅವ್ರ ಅಪ್ಪನ ಜೊತೆ ಟೈಮ್ ಪಾಸ್. ಅಷ್ಟರಲ್ಲಿ ನಾನು ಬಂದು ಟಿಫನ್ಗೆ ಟೈಮ್ ಆಗಿಬಿಡುತ್ತೆ ಅಂತ ಟಿಫನ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನಾನಿವತ್ತು ಟಿಫನ್ಗೆ ಪಾಲಕ್ ಪನ್ನೀರ್. ನಮ್ಮ ಮಗಳನ್ನ ನಮ್ಮ ಜೊತೆ ಕಿಚನಲ್ಲಿ ಹೆಲ್ಪ್ ಮಾಡೋಕ್ಕೆ ಬಂದಿದ್ರು. ಟಿಫನ್ ಎಲ್ಲ ರೆಡಿ ಆದಮೇಲೆ ನಮ್ಮ ಮಗಳಿಗೂ ತಿಂಡಿ ಎಲ್ಲ ಹಾಕ್ಕೊಟ್ಟೆ. ತಿಂದ್ಬಿಟ್ಟು ಅವರು ಅಂಗನವಾಡಿಗೆ ಹೋಗೋಕೆ ರೆಡಿ ಆದರು. ರೆಡಿಯಾಗಿ ಇವತ್ತು ಅವ್ರ ಅಪ್ಪನೇ ನಾನು ಬಿಟ್ಟು ಬರ್ತೀನಿ ಬನ್ನಿ ಇಬ್ರು ಅಲ್ಲಿವರೆಗೂ, ಹಂಗೆ ನಾನು ತೋಟದ ಹತ್ರಕ್ಕೆ ಹೋಗ್ತೀನಿ ಅಂದರು. ನಾನು ಮಗಳು ಇಬ್ಬರು ಹೋಗಿ ಅವ್ರ ಅಪ್ಪನ ಜೊತೆ ಗಾಡಿ ಎತ್ಕೊಂಡು ಹೊರಟು. ನಮ್ಮ ಸಾಹೇಬ್ರು ನಮ್ಮನ್ನು ಅಂಗನವಾಡಿ ಹತ್ರ ಡ್ರಾಪ್ ಮಾಡಿಬಿಟ್ಟು ಅವ್ರಿಗೆ ತೋಟದಲ್ಲಿ ಕೆಲಸ ಇತ್ತು ಅಂತ ಹೊರಟ್ರು. ನಾನು ನನ್ನ ಮಗಳು ಇಬ್ಬರು ಒಳಗೋಗಿ ಒಂದು 5 ನಿಮಿಷ ನಾನು ನನ್ನ ಮಗಳ ಜೊತೆ ಇದ್ದು ಬರಬೇಕು. ಇಲ್ಲ ಅಂದರೆ ಅವ್ರಿಗೆ ಹೋಗ್ತಿದ್ದಂಗೆ ಬಿಟ್ಟು ಬಂದುಬಿಟ್ರೆ ಮೂಡ್ ಆಫ್ ಆಗುತ್ತೆ, ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಒಂದು 10 ನಿಮಿಷ ಇದ್ದು ಆಟ ಆಡಿಸ್ಬಿಟ್ಟು ಮಕ್ಳ ಜೊತೆ ಎಲ್ಲ ಬಿಟ್ಟು ಇನ್ನು ಮಕ್ಳ ಜೊತೆ ಸೇರ್ಕೊಂಡ್ಬಿಟ್ರು ಅಂತೂ ಆಮೇಲೆ ನಾನೇ ನೆನಪಾಗಲ್ಲ ಅವ್ರಿಗೆ. ಹೋಗ್ತಿದ್ದಂಗೆ ಎಲ್ಲರಿಗೂ ಹಾಯ್ ಮಾಡಿಕೊಂಡು ಎಲ್ಲರ ಜೊತೆ ಆಟ ಆಡ್ಕೊಂಡು ಇರ್ದ್ಬಿಡ್ತಾರೆ. ನಾನು ಅವ್ರನ್ನ ಬಿಟ್ಟು ಮನೆಗೆ ಬರೋ ಅಷ್ಟೊತ್ತಿಗೆ ಅಲ್ಲೇ 10 ಕಾಲಾಗಿತ್ತು. ಬಂದು ಸ್ನಾನ ಮಾಡಿಕೊಂಡು ತಿಂಡಿಗೆ ಟೈಮ್ ಆಗಿತ್ತು ಅಂದ್ಬಿಟ್ಟು ತಿಂಡಿ ಎಲ್ಲ ತಿಂದ್ಕೊಂಡು ನೆನ್ನೆ ಸೀರೆ ಕುಚ್ಚಾಕಿ ಇಟ್ಟಿದ್ನಲ್ಲ, ಹೋಗ್ಬಿಟ್ಟು ಆ ಸೀರೆನ ಕೊಟ್ಟು ಬರೋಣ ಅಂತ ನಾನು ನಮ್ಮ ಯಜಮಾನ್ರು ಸೀದಾ ಗಾಡಿ ತೊಗೊಂಡು ಹೊರಟು. ಹಾಗೆ ಹೋಗ್ತಾ ದಾರಿಲೇನೆ ಹೂವಿನ ಗಿಡಕ್ಕೆ ಔಷಧಿ ತೊಗೊಬೇಕಿತ್ತು ಅಂದ್ಬಿಟ್ಟು ನಮ್ಮ ಯಜಮಾನ್ರು ಗಾಡಿ ನಿಲ್ಲಿಸಿದ್ರು. ನಮ್ಮದೇನು ಅನಿಸುತ್ತೆ, ಹೂವಿನ ಗಿಡದಲ್ಲಿ ರೋಗ ಎಲ್ಲ ಜಾಸ್ತಿ ಬಂದಿರಲಿಲ್ಲ. ಅದರಿಂದ ಬರೀ ಡೆವಲಪ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟು ಔಷಧಿ ಮಾತ್ರ ತೊಗೊಂಡ್ರು, 2 ಕ್ಯಾನ್ 3 ಕ್ಯಾನ್ ಆಗೋ ಅಷ್ಟು. ಅಲ್ಲಿಂದ ನಾವು ಔಷಧಿ ಎಲ್ಲ ತೊಗೊಂಡು ಅಲ್ಲಿಂದ ನಾನು ಸೀರೆ ಕೊಡಬೇಕಿತ್ತಲ್ಲ, ಅಲ್ಲಿ ಬಂದು ಅವ್ರಿಗೆ ಸೀರೆ ಕೊಟ್ಟು ನೆಕ್ಸ್ಟ್ ಇದ್ದಿದ್ದ ಸೀರೆನೆಲ್ಲ ತೊಗೊಂಡು 2 ಸೀರೆ ಇದ್ದು ಜಿಗ್ಜಾಗ್ ಮಾಡಿಕೊಂಡು ಅವನ್ನೂ ಕೆಳಗಡೆ ಅಂಗಡಿಗೆ ಬಂದುಬಿಟ್ಟು ಒಂದು ಡ್ರೆಸ್ ಸ್ಟಿಚಿಂಗ್ ಮಾಡೋದಿತ್ತು ಅಂದ್ಬಿಟ್ಟು ಅದಕ್ಕೆ ಪಾಲಿಸ್ಟರ್ ಲೈನಿಂಗ್ ಎಲ್ಲ ತೊಗೊಂಡು ಸ್ಯಾರಿ ಕುಚ್ಚಾಕೋದಕ್ಕೆ ಥ್ರೆಡ್ ಎಲ್ಲ ತೊಗೊಂಡು ಅಲ್ಲೇ ಹಂಗೆ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು. ಅವರು ನಮ್ಮ ಚಾನಲ್ನೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ದಾರಂತೆ. ಅವರು ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ, ಹೀಗೆ ಮಾಡು ಚೆನ್ನಾಗಿ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡು ಅಂತ ಹೇಳ್ತಾಯಿದ್ರು. ನನಗಿನ್ನೂ ಹೊಸ್ದಾಗಿರೋದ್ರಿಂದ ನಾನು ಮುಂದಕ್ಕೆ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಮನೆಗೆ ಬಂದು ಬರ್ತಿದ್ದಂಗೆ ಮನೆ ಕೆಲಸ ಎಲ್ಲ ಸ್ವಲ್ಪ ಇತ್ತು ಅಂತ ಮುಗಿಸ್ಕೊಂಡು ಆಮೇಲೆ ಸೀರೆ ಮ್ಯಾಚಿಂಗ್ ಥ್ರೆಡ್ ಯಾವ್ಯಾವ ಇದ್ದಾವೆ ಅಂತ ನೋಡಿಕೊಂಡು ಥ್ರೆಡ್ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಇವಾಗಲೇ, ಆಮೇಲೆ ಫ್ರೀ ಆದಾಗ ನಾನು ಕುಚ್ಚಾಕೋಣಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಸ್ಯಾರಿ ಥ್ರೆಡ್ ಎಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡೆ. ಏನೇನು ಐಟಮ್ಸ್ ಬೇಕು, ಬೀಡ್ಸ್ ಬೇಕು ಎಲ್ಲ ಸಪ್ರೇಟಾಗಿ ಒಂದು ಸತಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಒಂದು ಸತಿ ಕೆಲ್ಸಕ್ಕೆ ಹೋದಾಗ ಮತ್ತೆ ಎದ್ದೇಳೋದು, ಕುತ್ಕೊಳೋದು, ಹುಡ್ಕೋದು ಆ ಥರ ಮಾಡೋದು. ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದೆ. ಬೆಳಗ್ಗೆನೇ ಸಾಂಬಾರು ಮಾಡಿದ್ರಿಂದ ನಾನು ಇವಾಗ ಮಜ್ಜಿಗೆ ರೈಸ್ ಮಾತ್ರ ಮಾಡಿಕೊಂಡೆ ಅಷ್ಟೇ. ಮುದ್ದೆ ಏನಿದ್ರು ನೈಟ್ ಮಾತ್ರ. ನಾಳೆ ಶುಕ್ರವಾರ ಧನುರ್ಮಾಸ ಕೂಡ ಇದೆ ಅಲ್ವಾ. ಬೆಳಗ್ಗೆ ಎದ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ವಾರ ಎಲ್ಲ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತೇ ಕ್ಲೀನ್ ಮಾಡಿ ಇಕ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳಕ್ಕೆ ಬಂದೆ ನಾನು. ನೋಡಿ ಇವಾಗ ದೇವ್ರ ಸಾಮಾನೆಲ್ಲ ತೊಳೆದು ಫೋಟೋಗೆಲ್ಲ ಹೂವು ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಆಲ್ಟರ್ನೇಟಿವ್ ಮಾಡ್ಕೊಬೇಕಿತ್ತು. ಅದನ್ನೆಲ್ಲ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಹೂವಿನ ಗಿಡಕ್ಕೆ ಔಷಧಿ ತಂದಿದ್ವಲ್ಲ, ಇವತ್ತೇ ಹೊಡೆದು ಬಿಡ್ತೀನಿ, ನಾಳೆ ಟೈಮ್ ಹೇಗಿರುತ್ತೆ ಹೆಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅಪ್ಪ ಮಗಳು ಇಬ್ಬರು ಸೇರಿಕೊಂಡು ಔಷಧಿ ಹೊಡಿಯೋಕ್ಕೆ ರೆಡಿ ಮಾಡ್ಕೊತಾ ಇದ್ರು. ನಾನು ಅದನ್ನೆಲ್ಲ ನೋಡ್ಕೊಂಡು ಒಳಗೆ ಬಂದು ಮೊನ್ನೆ ಬೆಟ್ಟದಿಂದ ಸ್ವೀಟ್ ಪೊಟೇಟೊ ಸಿಕ್ಕಿತ್ತು ಅಂತ ತೊಗೊಂಬಂದಿದ್ದೆ. ನನ್ನ ಮಗಳು ಏನು ತಿನ್ನಲ್ಲ, ಒಂದು ಸ್ವಲ್ಪ ತಿನ್ಸೋಕ್ಕೆ ಟ್ರೈ ಮಾಡೋಣ ಅಂತ ತೊಗೊಂಬಂದಿದ್ದೆ. ಅದೆಲ್ಲ ತಿಂದಾದಮೇಲೆ ಕಾಳು ಇಸ್ಕೊಣ ಅಂತ ಕೂತಿದ್ದೆ. ನಾಳೆ ಇಸ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ. ನಾವು ಎಷ್ಟೇ ಕೆಲಸ ಮಾಡ್ತಾಯಿದ್ರು ನನ್ನ ಮಗಳ ಪರಿಸ್ಥಿತಿ ಮಾತ್ರ ನನ್ನ ತೊಡೆ ಮೇಲೆ ಆಡಬೇಕು. ಅವಳು ಆಟ ಆಡ್ಕೊಂಡು ಅವ್ರನ್ನ ಇಟ್ಕೊಂಡು ಕಾಳೆಲ್ಲ ಇಸ್ಕಿ ಕೆಲಸ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಸಾಕು. ಪಾಪನ ಇವಾಗ ನೈಟ್ ಮಲಗಿಸ್ಬಿಟ್ಟು ನಾನು ಥ್ರೆಡ್ ಎಲ್ಲ ರೆಡಿ ಮಾಡಿ ಇಕ್ಕಿದ್ನಲ್ಲ ಸ್ಯಾರಿವು, ಅದೆಲ್ಲ ಕುಚ್ಚೆಲ್ಲ ಹಾಕಿ ಮುಗಿಸ್ಕೊಂಬಿಡೋಣ, ನಾಳೆ ತೊಗೊಂಡೋಗಿ ಕೊಡಬೇಕಿತ್ತಲ್ಲ. ಅದಕ್ಕೆ 2 ಸೀರೆಗೆ ಕುಚ್ಚು ಈ ಥರ ಹಾಕಿದ್ದೆ. ಒಂದು ವಿತೌಟ್ ಬೀಡಿತ್ತು, ಒಂದು ವಿತ್ ಬೀಡಿತ್ತು. ಹೇಗಿದೆ ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡಿ. ಸೀರೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟು ನಾನು ಮನೆ ಕಣೋ ಅಷ್ಟೊತ್ತಿಗೆ ನೈಟ್ 11:30 ಆಗಿತ್ತು. ಇದೇನಪ್ಪ ಈಗ ಪಾಲಕ್ ತೋರಿಸ್ತಿದ್ದೀರಾ ಅಂತ ನೋಡ್ತಾ ಇದ್ದೀರಾ? ಪಾಲಕ್ ಪನ್ನೀರ್ ರೈಸ್ ನಾವು ಮಾತ್ರ ಮಾಡ್ಕೊಂಡು ತಿಂದರೆ ಸಾಕಾ, ನಿಮಗೂ ತೋರಿಸೋದು ಬೇಡವಾ? ಮೊದಲಿಗೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಕ್ಲೀನ್ ಮಾಡಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಅವರೆಕಾಯಿ, ಪನ್ನೀರ್ ಮೇಯ್ನ್ ಅಲ್ವಾ ಅದು. ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಪಾಲಕ್ ಸೊಪ್ಪನ್ನ ತೊಳೆದಿರ್ತೀವಲ್ಲ ಅದನ್ನ ಬಾಣಲಿಗೆ ಹಾಕ್ಕೊಳ್ಳೋಣ. ಬಾಣಲಿಗೆ ಹಾಕ್ಕೊಂಡು ಒಂದು 5 to 10 ಮಿನಿಟ್ಸ್ ಫುಲ್ ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದು ಫ್ರೈ ಆಗಿದೆ. ಇವಾಗ ಅದನ್ನು ಕಂಪ್ಲೀಟ್ ಕೂಲ್ ಆಗೋದಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಜಾರ್ಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಮೊದಲು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ಮತ್ತು ನಾವು ಫ್ರೈ ಮಾಡಿಕೊಂಡಿರೋವಂಥ ಪಾಲಕ್ನ ಸಹ ಹಾಕಿ ಫುಲ್ ಪೇಸ್ಟ್ ನೈಸ್ಗೆ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು
ನೋಡಿ ಇವಾಗ ಸ್ಮೂತಾಗಿ ಗ್ರೈಂಡ್ ಮಾಡಿ ರೆಡಿಯಾಗಿದೆ. ಇವಾಗ ನಾವು ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಆ ಕುಕ್ಕರ್ಗೆ ಒಂದು 2 ಸ್ಪೂನ್ ತುಪ್ಪ ಹಾಕಿ ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪನ್ನೀರ್ ಹಾಕ್ಬಿಟ್ಟು ಅದಕ್ಕೆ ಅರಿಶಿನ, ಉಪ್ಪು, ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಡೀಪ್ ಫ್ರೈ ಥರ ಮಾಡಿಕೊಂಡು ಅದನ್ನು ಸಹ ನಾವು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಈಗ ನಾವು ಅದೇ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಎಲ್ಲ ಹಾಕಿ ಫ್ರೈ ಮಾಡಿ ಸ್ವಲ್ಪ ಗೋಡಂಬಿ ಇತ್ತು ಅಂತ ಗೋಡಂಬಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನೂ ಹಾಕಿ ಫ್ರೈ ಮಾಡಾದ್ಮೇಲೆ ನೀವು ಬೇಕಾದರೆ ಇದಕ್ಕೆ ಬಟಾಣಿನೂ ಸಹ ಓವರ್ ನೈಟ್ ನೆನೆಹಾಕ್ಬಿಟ್ಟು ಹಾಕ್ಬೋದು. ನಾನಿವಾಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿನ ಆ್ಯಡ್ ಮಾಡಿಕೊಂಡೆ. ಅವರೆಕಾಯಿನೂ ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಹಾಕೊಳ್ಳೋಣ. ಟೊಮೊಟೊನು ಸ್ವಲ್ಪ ಸ್ಮೂತಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಆಗಲೇ ರುಬ್ಬಿಟ್ಕೊಂಡಿರುವಂಥ ಪಾಲಕ್ದು ಪೇಸ್ಟ್ ಏನಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಹಸಿದು ಸ್ಮೆಲ್ಲು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ನಾವು ಅರಿಶಿನ, ಗರಂ ಮಸಾಲ, ನಾನು ತೇಜು ಗರಂ ಮಸಾಲ ಯೂಸ್ ಮಾಡೋದು, ನಿಮ್ಮ ಚಾಯ್ಸ್ ಪ್ರಕಾರ ನೀವು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಖಾರ ಏನು ಆ್ಯಡ್ ಮಾಡ್ಕೊಂಡಿಲ್ಲ. ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇವಾಗ ಫ್ರೈ ಆಗಿದೆಯಲ್ಲ, ಇವಾಗ ಇದಕ್ಕೆ ನಾನು ಉಪ್ಪು ಆ್ಯಡ್ ಮಾಡ್ಕೊಂಬಿಟ್ಟು ಅದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ನೀರನ್ನು ಸಹ ಆ್ಯಡ್ ಮಾಡ್ಕೊಂಬಿಡೋಣ. ನಾನು 1:2 ರೇಷಿಯೋದಲ್ಲಿ 1.5 ಲೋಟ ಅಕ್ಕಿ ತೊಗೊತಾ ಇರೋದಕ್ಕೆ 3 ಲೋಟ ನೀರು ಹಾಕಿದ್ದೀನಿ. ನಾನಿಲ್ಲಿ ಫಸ್ಟಿಗೆ ಆಗಲೇ ಮಸಾಲೆ ರುಬ್ಬಿದ ಜಾರ್ ಇತ್ತಲ್ಲ ಆ ಜಾರ್ ತೊಳೆದಿರೋ ನೀರನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಅದು ನೀರೆಲ್ಲ ಮಳ್ಳೋದಕ್ಕೆ ಬಿಡೋಣ. ಈಗ ನೋಡಿ ಇದು ಒಂದು ಕುದಿ ಬಂದಿದೆ. ಇದಕ್ಕೆ ಇವಾಗ ನಾನು 1.5 ಲೋಟ ಅಕ್ಕಿನ 2ರಿಂದ 3 ಸತಿ ತೊಳೆದ್ಬಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು 5 ಮಿನಿಟ್ಸ್ ಮತ್ತೆ ಕುದಿಯೋದಕ್ಕೆ ಬಿಡೋಣ. ಕುದಿ ಬಂದಾದ್ಮೇಲೆ ಏನು ಮಾಡೋಣ, ಈಗ ನಾವು ಉಪ್ಪು ಖಾರ ನೋಡ್ಕೊಳ್ಳೋಣ. ನನಗೊಂದು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ನಾನು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಖಾರ ಏನು ನಮಗೆ ಸಾಕಾಗುತ್ತೆ, ಪಾಪ ಖಾರ ತಿನ್ನಲ್ವಲ್ಲ ಮಗಳು, ಅದರಿಂದ. ಈಗ ಲಾಸ್ಟ್ ಫೈನಲಲ್ಲಿ ನಾವು ಪನ್ನೀರ್ನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಇದನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಯಾಕಂದರೆ ಫಸ್ಟೇ ಹಾಕ್ಕೊಂಡ್ರೆ ಅದು ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಕೂಗಿಸ್ಕೊಳ್ಳೋಣ. ನೋಡಿ ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ನಮ್ಮದು. ಈಗ ಒಂದು ಒಳ್ಳೆ ಕೆಳಗಿಂದ ಮೇಲ್ಗಡೆ ಮಿಕ್ಸ್ ಕೊಟ್ಬಿಟ್ರೆ ಸೂಪರಾಗಿರುತ್ತೆ. ನೋಡಿ ಒಂದು ಸ್ವಲ್ಪ ತಳನೂ ಹಿಡ್ದಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸತಿ ಪಾಲಕ್ ಸೊಪ್ಪು ಪನ್ನೀರ್ ಇದ್ದಾಗ ಟ್ರೈ ಮಾಡಿ ನೋಡಿ. ಪನ್ನೀರ್ನೂ ಸಹ ಮನೆಯಲ್ಲೇ ಮಾಡ್ಕೊಬೋದು. ಆ ವಿಡಿಯೋನೂ ಸಹ ನಾನು ತೋರಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಹೆಚ್ಚಿನ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.